ಹಾಯ್ ನಮಸ್ಕಾರ ಎಲ್ಲರಿಗೂ. ನಾವಿವತ್ತು ಯಾವ ಪ್ಲೇಸ್ಗೆ ಕರ್ಕೊಂಡು ಹೋಗ್ತಿದ್ದೀವಿ ಅಂತ ಫುಲ್ ವಿಡಿಯೋ ನೋಡಿ ಗೊತ್ತಾಗುತ್ತೆ. ಇದ್ರ ಬಗ್ಗೆ ಎಲ್ಲ ಕಂಪ್ಲೀಟ್ ಡೀಟೇಲ್ಸ್ನ ಹೇಳ್ತೀನಿ. ಓಂ ನಮೋ ವೆಂಕಟೇಶಾಯ. ನಾವಿವತ್ತು ನಿಮಗೆ ತೋರ್ಸಕ್ಕೆ ಹೋಗ್ತಾ ಇರೋ ಪ್ಲೇಸು ತಿರುಮಲದ ಶಿಲಾತೋರಣ. ಈ ತಿರುಮಲದ ಶಿಲಾತೋರಣ ಭೂ ವೈಜ್ಞಾನಿಕವಾಗಿ ನಿರ್ಮಿತವಾದ ಕಲ್ಲಿನ ಕಮಾನು ಅಂತ ಹೇಳ್ತಾರೆ. ಇದು ತಿರುಮಲ ದೇವಸ್ಥಾನದ ಉತ್ತರಕ್ಕೆ ಸುಮಾರು 1 ಕಿಲೋಮೀಟರ್ ಮಾತ್ರನೇ ದೂರದಲ್ಲಿರೋದು. ವಿಜ್ಞಾನಿಗಳ ಪ್ರಕಾರ ಕೋಟ್ಯಾಂತರ ವರ್ಷಗಳ ಗಾಳಿ ಮತ್ತು ಮಳೆಯ ಸವೆತದಿಂದ ಈ ವಿಶಿಷ್ಟ ಆಕಾರ ರೂಪುಗೊಂಡಿದೆ. ಪೌರಾಣಿಕವಾಗಿ ಇದನ್ನು ಭಗವಾನ್ ವೆಂಕಟೇಶ್ವರನ ಪಾದದ ಗುರುತು ಅಥವಾ ಶಂಖಚಕ್ರಗಳ ಸಂಕೇತವೆಂದು ಭಕ್ತರು ನಂಬುತ್ತಾರೆ. ಇದರ ವಿಶೇಷತೆಗಳು ಮತ್ತು ಭೂವೈಜ್ಞಾನಿಕ ಮಹತ್ವ ಏನಪ್ಪಾ ಅಂತ ನೋಡೋದಾದ್ರೆ, ಇದು ಜಗತ್ತಿನಲ್ಲಿ ಅತ್ಯಂತ ವಿರಳವಾದ ನೈಸರ್ಗಿಕ ಕಲ್ಲಿನ ರಚನೆಗಳಲ್ಲಿ ಒಂದಾಗಿದೆ ಅಂತ ಹೇಳ್ತಾರೆ. ನಾವು ನೆಕ್ಸ್ಟ್ ನೋಡೋದಾದ್ರೆ ಪೌರಾಣಿಕ ನಂಬಿಕೆ ಅಂತ ಬಂದಾಗ ತಿರುಮಲ ದೇವಸ್ಥಾನದ ವಿಗ್ರಹದ ಎತ್ತರ ಮತ್ತೆ ಈ ಶಿಲಾತೋರಣದ ಎತ್ತರ ಒಂದೇ ಆಗಿದೆ ಅಂತ ಹೇಳ್ತಾರೆ. ಈ ಶಿಲಾತೋರಣಕ್ಕೆ ಇದು ನೋಡಿ ಈ ತರ ಸೂರ್ಯಾಸ್ತ ಟೈಮಲ್ಲಿ ಹೋಗಿದ್ವಿ ನಾವು. ಆ ತರ ಸುಂದರವಾಗಿ ಕಾಣಿಸ್ತಿದೆ. ಸೊ ಇದನ್ನ ನೋಡ್ಕೊಂಡು ನಾವು ನೆಕ್ಸ್ಟ್ ಇಲ್ಲಿ ಒಂದು ನವಿಲ್ ಸಾಕಣೆ ಮಾಡಿದ್ದಾರೆ. ಈ ನವಿಲ್ ನೋಡ್ಕೊಂಡು ನೆಕ್ಸ್ಟ್ ನಾವು ಹೋಗೋ ಪ್ಲೇಸು ಈ ಪ್ಲೇಸ್ ಕೂಡ ಇದೇ ಪ್ಲೇಸ್ ಅಲ್ಲೇನೆ ಸ್ವಲ್ಪ ಮುಂದೆ ಹೋದ್ರೆ ಇರೋದು. ಅಂದ್ರೆ 2 ಪ್ಲೇಸ್ ಒಂದೇ ಕಡೆನೆ ಬರುತ್ತೆ. ಇಲ್ಲಿಂದ ನಾವು ನಡ್ಕೊಂಡು ಹೋಗ್ಬೇಕು. ನಡ್ಕೊಂಡು ಫುಲ್ ಬೆಟ್ಟ ಇಳಿಯೋದು ಹತ್ತೋದು ಆ ತರ ಇರೋದು ಇದು ಪ್ಲೇಸ್. ನೆಕ್ಸ್ಟ್ ಹೋಗ್ತಾ ಇರೋ ಪ್ಲೇಸು ಅದೇ ಯಾವ್ದಪ್ಪ ಅಂದ್ರೆ ಚಕ್ರ ತೀರ್ಥಂ ಅಂತ. ಸೊ ಈ ಪ್ಲೇಸಿಗೆ ಸ್ವಲ್ಪ ತುಂಬಾನೇ ಇಳಿಯೋದು ಹತ್ತೋದೆಲ್ಲ ಮಾಡ್ಕೊಂಡು ಹೋಗ್ಬೇಕು. ಈ ತರ ಸ್ಟೆಪ್ ಎಲ್ಲ ರೆಡಿ ಮಾಡಿದ್ದಾರೆ ಹೋಗೋಕೆ. ಸೊ ಸ್ವಲ್ಪ ದೂರ ಆಗುತ್ತೆ ಈ ಪ್ಲೇಸ್ ಇಂದ. ಸ್ವಲ್ಪ ಶಕ್ತಿಯಿಂದ ಹತ್ತೋಕೆ ಇಳಿಯೋಕೆ ಬಂದವರು ಈ ಪ್ಲೇಸಿಗೆ ಹೋಗೋಕೆ ಪರವಾಗಿಲ್ಲ. ಈ ಪ್ಲೇಸು ಚಕ್ರ ತೀರ್ಥಂ ಅಂತ ಅತ್ಯಂತ ಪವಿತ್ರ ಮತ್ತು ಐತಿಹಾಸಿಕ ಜಲಮೂಲವಾಗಿದ್ದು ಅಂತ ಹೇಳ್ತಾರೆ. ಪುರಾಣಗಳ ಪ್ರಕಾರ ಶ್ರೀನಿವಾಸನು ಭೂಮಿಗೆ ಬಂದಾಗ ಶ್ರೀಚಕ್ರವು ಇಲ್ಲಿ ನೆಲೆಸಿತು ಮತ್ತು ಇದು ದೈವಿಕ ಶಕ್ತಿಯ ಕೇಂದ್ರವಾಯಿತು ಅಂತ ಹೇಳ್ತಾರೆ. ಈ ತೀರ್ಥದಲ್ಲಿ ಸ್ನಾನ ಮಾಡುವುದರಿಂದ ಪಾಪಗಳು ತೊಳೆದು ಹೋಗುತ್ತವೆ ಮತ್ತು ಮೋಕ್ಷ ಸಿಗುತ್ತದೆ ಎಂಬ ನಂಬಿಕೆ ಇದೆ ಇಲ್ಲಿ ತುಂಬಾನೇ ಈ ತರ ಮನೆಗಳನ್ನ ಕಟ್ಟೋ ಕನಸುಗಳೆಲ್ಲ ಕಟ್ಟಿದ್ರು. ನಾವು ನೋಡ್ಕೊಂಡು ನೆಕ್ಸ್ಟ್ ನಾವು ಬರೋ ಅಷ್ಟರಲ್ಲಿ ನವಿಲು ಫುಲ್ ಗರಿ ಬಿಚ್ಕೊಂಡು ನಿಂತ್ಕೊಂಡಿತ್ತು. ಈ ಗರಿ ಬಿಚ್ಕೊಂಡಿರೋ ನವಿಲ್ನ ನೋಡ್ಕೊಂಡು ಫುಲ್ ಖುಷಿಯಾಗಿ ನಾವು ನೆಕ್ಸ್ಟ್ ಚುರ್ಮರಿ ತಿನ್ಕೊಂಡು